ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ವೀಕ್ಷಕರೇ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ನೀವು ಕೂಡ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಜಾಸ್ತಿ ತಲೆ ಕೊಯ್ಯಲ್ಲ. ಸೊ ಯಾಕಂದರೆ ಇದು ಚಿಕ್ಕ ವಿಷಯ, ಅಂತ ದೊಡ್ಡ ವಿಷಯನಲ್ಲ. ಸೊ ಆಲ್ರೆಡಿ ತಮ್ಮನೇ ನೋಡಿರ್ತೀರಾ. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ದು ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ಅಂದ್ಕೊಳ್ಳಿ. ಮೆಸೇಜ್ ಇರ್ಬೋದು, ಇಲ್ಲಾಂದರೆ ಫಾಲೋವರ್ಸು ನೋಟಿಫಿಕೇಷನ್ ಬರ್ಬೋದು, ಸಮಥಿಂಗ್ ಏನಾದ್ರು ಒಂದು ಬರ್ತಾ ಇರ್ಬೋದು. ಅಥವಾ ಯಾರಾದರೂ ನಿಮಗೆ ಫೋಟೋಗಳು ಕಳಿಸಿದ್ರೆ ಸೊ ನೋಟಿಫಿಕೇಷನ್ ಬರ್ತಾ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ, ಸೊ ಅದನ್ನು ಯಾವ ಥರ ಸ್ಟಾಪ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತಿನ ವೀಡಿಯೋ ಹೇಳ್ಕೊಡ್ತೀನಿ. ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಓಕೆನಾ? ಓಕೆ, ಫಸ್ಟು ನನ್ನ ಒಂದು ಮೊಬೈಲ್ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊತಾ ಇದ್ದೀನಿ. ಸಾಧ್ಯವಾದರೆ ನಿಮ್ಮ ಮೊಬೈಲ್ ಕೂಡ ಓಪನ್ ಮಾಡ್ಕೊಳ್ಳಿ. ನೋಡಿ, ಇನ್ಸ್ಟಾಗ್ರಾಮ್ ಓಪನ್ ಆಗ್ತಾ ಇದೆ. ಸೊ ಓಪನ್ ಮಾಡಿದ್ಮೇಲೆ ಕೆಳಗಡೆ ನೋಡಿ ರೈಟ್ ಸೈಡ್ ಪ್ರೊಫೈಲ್ ಇದೆ, ಓಕೆನಾ? ಸೊ ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಮೇಲ್ಗಡೆ ಬನ್ನಿ. ಟಾಪಲ್ಲಿ 3 ಡಾಟ್ ಕಾಣಿಸ್ತಾ ಇದೆ ನೋಡಿ, ಓಕೆನಾ? ಸೊ ಆ ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಹೋದರೆ ಇಲ್ಲಿ ನಿಮಗೆ ನೋಟಿಫಿಕೇಷನ್ ಅಂತ ಆಪ್ಷನ್ ಸಿಗುತ್ತೆ. ಸರ್ಚ್ ಮಾಡಿ. ನಿಮಗೆ ಸಪೋಸ್ ಸಿಕ್ಕಿಲ್ಲ ಅಂದರೆ ಅಲ್ಲಿ ನೀವು ನೋಟಿಫಿಕೇಷನ್ ಅಂತ ಟೈಪ್ ಮಾಡಬೇಕಾಗತ್ತೆ. ಇಲ್ಲ ಸ್ಟಾರ್ಟಿಂಗಲ್ಲೇ ಇದೆ ನೋಡಿ ನೋಟಿಫಿಕೇಷನ್ ಅಂತ. ಸೊ ಓಕೆ, ಇಲ್ಲಿ ಕೆಳಗಡೆ ಮೇಡೆ ಇದೆ ನೋಡಿ ಪಾಸ್ ನೋಟಿಫಿಕೇಷನ್, ಅದರಲ್ಲಿ ಪಾಸ್ ಆಲ್ ಅಂತ ಇದೆ. ಬರೀ ಮೆಸೇಜ್ ಬೇಕಂದರೆ ಮೆಸೇಜ್, ಓನ್ಲಿ ಮೆಸೇಜ್, ಓಕೆನಾ? ಫಾಲೋವರ್ಸು ಮತ್ತು ಇದು ಬೇಕಾದ್ರೆ ಓಕೆ. ಪೋಸ್ಟ್ ಸ್ಟೋರೀಸು ಕಮೆಂಟ್ಸ್ ಬೇಕಂದರೆ ಅದು, ಮತ್ತು ಕಾಲ್ಸ್ ಯಾರ್ದಾರು ಕಾಲ್ ಬರುತ್ತೆ ಅಂದರೆ ಸೊ ಅದನ್ನು ಕೂಡ ನೀವು ನೋಟಿಫಿಕೇಷನ್ ಆಫ್ ಮಾಡ್ಬೋದು. ಇಲ್ಲ ನನಗೆ ಯಾವುದೂ ಬೇಡ, ಈ ತಲೆನೋವು ಬೇಡ, ನನಗೆ ಯಾವುದೂ ನೋಟಿಫಿಕೇಷನ್ ಬೇಡ, ನಾನೇ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತೀನಿ, ಅವಾಗ ನನಗೆ ಓಕೆ ಕಂಫರ್ಟ್ ಅನ್ನೋದಾದರೆ ಸೊ ಮೇಡೆ ಪಾಸ್ ಆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಇದು ಕೇಳುತ್ತೆ 15 ಮಿನಿಟ್ಸಾ, 1 ಅವರ, 2 ಅವರ, 8 ಅವರ ಅಂತ ಕೇಳುತ್ತೆ. ನಿಮಗೆ 8 ಅವರ್, ಓಕೆ, ಒಂದು 8 ಅವರ್ ಅಂತ ಕ್ಲಿಕ್ ಕೊಡಿ. ಒಂದು 8 ಅವರ್ ತನಕ ಪಾಸ್ ಆಗುತ್ತೆ, ಓಕೆನಾ? ಸೊ ಪರ್ಮನೆಂಟ್ ಪಾಸ್ ಆಗಬೇಕಂದ್ರೆ ಇನ್ನೊಂದು ಆಪ್ಷನ್ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ನಾನು ಇದನ್ನು ಅನ್ಕ್ಲಿಕ್ ಮಾಡ್ತಾಯಿದ್ದೀನಿ. ಪರ್ಮನೆಂಟಾಗಿ ನಿಮ್ಗೆ ಪಾಸ್ ಆಗಬೇಕಂದ್ರೆ ಸೊ ಈ ಇನ್ಸ್ಟಾಗ್ರಾಮ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ಇನ್ನೊಂದು ಆಪ್ಷನ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಕೆಳಗೆ ಅಂದರೆ ನೋಡಿ, ಇಲ್ಲಿ ನೋಟಿಫಿಕೇಷನ್ ಅಂತ ಇಲ್ಲಿ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಕೊಡಿ. ಇಲ್ಲಿ ಕ್ಲಿಕ್ ಮಾಡ್ತಾರೆ ಇಲ್ಲಿ ನೋಡಿ ಅಲೋ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಇದನ್ನು ಅನ್ಕ್ಲಿಕ್ ಮಾಡಿ. ಓಕೆ, ಯು ಹ್ಯಾವ್ ನಾಟ್ ಅಲೌಡ್ ಟು ದಿಸ್ ಆ್ಯಪ್ ಟು ಶೋ ನೋಟಿಫಿಕೇಷನ್. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ನೋಟಿಫಿಕೇಷನ್ ಇಲ್ಲಿ ಬರಲ್ಲ, ಓಕೆನಾ? ಎಲ್ಲ ನೋಟಿಫಿಕೇಷನು ಬಂದಾಯಿತು. ಸೊ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇತ್ತಿತ್ತಲೇ ಕಡಿಮೆ ಆಗಿದೆ ವೀಡಿಯೋಸ್ ಮಾಡೋದು, ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಬಿದ್ದಿದ್ದೆ. ಸೊ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯೂಟ್ಯೂಬ್ನ, ಓಕೆನಾ? ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ, ಒಂದು ಅಮೌಂಟ್ ಕೂಡ ಬರ್ತಾ ಇದೆ. ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಫಸ್ಟ್ ಅಮೌಂಟ್ ಅಕೌಂಟಿಗೆ ಕ್ರೆಡಿಟ್ ಆದಮೇಲೆ ಖಂಡಿತ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.